ವೆಲ್ಕಮ್ ಬ್ಯಾಕ್ ಟು ರೇಖಾ ಶುಚಿ ರುಚಿ ಚಾನಲ್. ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲಿಂಕ್ಸನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಈ ದಿನ ನಾನು ನಿಮಗೆ ಗುಲಾಬ್ ಜಾಮೂನ್ ಮಾಡುವುದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ. ಮಾಡುವಂತಹ ವಿಧಾನ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಲ್ಲಿ ಇರುತ್ತೆ. ನಾನು ಹೇಗೆ ಮಾಡ್ತೀನಿ ಗುಲಾಬ್ ಜಾಮೂನ್ ಯಾವ ರೀತಿಯಲ್ಲಿ ಅಂತ ಹೇಳಿ ಈ ದಿನ ನಿಮಗೆ ಹೇಳ್ಕೊಡ್ತಾ ಮಾಡ್ತೇನೆ ನೋಡಿ. ಅರ್ಧ kg ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ನಾನು ತಗೊಂಡಿದ್ದೀನಿ ಪೌಡರು. ಆ ಪೌಡರೆಲ್ಲ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಂತರ ಅದಕ್ಕೆ ನಾನು 1 ಟೀ ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಬರೀ ನೀರು ಹಾಕ್ಕೊಂಡೇ ಕಲಿಸ್ಕೊತಾರೆ, ಕೆಲವರು ಹಾಲು ಹಾಕ್ಕೊಂಡು ಕಲಿಸ್ಕೊತಾರೆ. ನಾನು 1 ಗ್ಲಾಸ್ ನೀರು 1 ಗ್ಲಾಸ್ ಹಾಲು ಹಾಕಿ ಚೆನ್ನಾಗಿ ಅದನ್ನು ಸಾಫ್ಟ್ ಬರೋ ರೀತಿಯಲ್ಲಿ ಮಿತ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿಯಲ್ಲಿ ಒಂದು ಸಲ ಮಾಡಿ ಹಾಲು ಮತ್ತು ನೀರನ್ನು ಹಾಕಿ ಗುಲಾಬ್ ಜಾಮೂನ್ನ ಕಲಸಿ ತುಂಬಾ ಸಾಫ್ಟಾಗಿ ಬರುತ್ತೆ ಉಂಡೆ ಮಾಡೋದಕ್ಕೆ. ಹಾಗೆ ಚೆನ್ನಾಗೂ ಸಹ ಇರುತ್ತೆ, ತಿನ್ನೋದಕ್ಕೆ ಟೇಸ್ಟು ಬೇರೆಯೇ ಆದಂತಹ ಟೇಸ್ಟನ್ನು ಕೊಡುತ್ತೆ. ನಂತರ ಒಂದು ತಟ್ಟೆಗೆ ತುಪ್ಪವನ್ನು ಸವರಿ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಮಾಡಿ ಇಡ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಉಂಡೆಯನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೆ ಎಣ್ಣೆಯನ್ನು ನೀವು ಸರಿಕೊಂಡು ಮಾಡ್ಕೋಬೋದು, ಹಾಗೆ ಕೈಗೆ ಅಂಟೋದಿಲ್ಲ. ಹಾಗಾಗಿ ನೋಡಿ ಈ ರೀತಿಯಲ್ಲಿ ಉಂಡೆ ಮಾಡ್ಕೊಳ್ಳಿ. ನೋಡಿ ನಾನು ಒಂದೇ ಸಲ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಆಮೇಲೆ ಕರಿಯೋದಕ್ಕೆ ಈಸಿ ಆಗುತ್ತೆ ಅಂತ. ನಂತರ 1 ಲೀಟರಷ್ಟು ನಾನು ನೀರನ್ನು ತಗೊಂಡು ಒಂದು 6ರಿಂದ 7 ಏಲಕ್ಕಿ ಕಾಯಿ ಪುಡಿ, ಹಾಗೆ ಒಂದು ಅರ್ಧ kg ಸಕ್ಕರೆಯನ್ನು ಹಾಕಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಿ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾಯ್ದ ನಂತರ ಜಾಮೂನ್ ಉಂಡೆಯನ್ನು ಸುತ್ತಲೂ ನಾನು ಬಾಣಲಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲೂ ಕಚ್ತಾ ಇಲ್ಲ, ನೀವು ನೋಡ್ತಾ ಇರ್ಬೋದು. ಬಾಣಲಿಗೆ ಜಾಮೂನ್ ಉಂಡೆ ತೇಲ್ತಾ ಇದೆ. ನಾವು ಚೆನ್ನಾಗಿ ಮಿದ್ದಾಗ ಮಾತ್ರ ಈ ರೀತಿ ಬರೋದಕ್ಕೆ ಸಾಧ್ಯ, ಇಲ್ಲಾಂದರೆ ಕಚ್ಕೊಂಬಿಡುತ್ತೆ. ನೋಡಿ ಈ ರೀತಿಯಾಗಿ ಡೀಪ್ ಬ್ರೌನ್ ಕಲರ್ ಬಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ಜಾಮೂನು ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ನಾವು ಕರೆದ ನಂತರ ಇಮಿಡಿಯೇಟು ಪಾಕಕ್ಕೆ ಹಾಕೋಬಾರ್ದು, ಸ್ವಲ್ಪ ತಣ್ಣಗಾದ ಮೇಲೆ ಹಾಕೋಬೇಕು. ಪಾಕ ರೆಡಿಯಾಗಿದೆ. ಪಾಕ ಅದು ಅಂಟುತ್ತಾ ಇದ್ದರೆ ಆಗಿದೆ ಅಂತ ಹೇಳಿ ಅರ್ಥ. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರುತ್ತೆ ಅದು ಪಾಕದ ನೀರು. ನಂತರ ಅದು ಪಾಕಕ್ಕೆ ಈ ಜಾಮೂನ್ ಉಂಡೆಗಳನ್ನೆಲ್ಲ ಹಾಕಿ ಒಂದು 10 ನಿಮಿಷ ಪಾಕದಲ್ಲಿ ನೆನೆಯೋದಕ್ಕೆ ಬಿಟ್ಬಿಡಿ. ಜಾಮೂನ್ ಉಂಡೆ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ಗೊತ್ತಾಯ್ತಲ್ಲ ಮಾಡೋದು ಹೇಗೆ ಅಂತ ಹೇಳಿ. ನೀವು ಸಹ ಈ ಒಂದು ವಿಧಾನದಲ್ಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.